ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಗೌರಿ ಶಂಕರನ ಅರೆಸ್ಟ್ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಎಂಥ ಕೆಲಸ ಮಾಡಿಬಿಟ್ಟ, ಎಷ್ಟು ಮೋಸ ಮಾಡಿಬಿಟ್ಟ, ನಾನೇ ಮೋಸ ಹೋದ್ನೋ ಅಥವಾ ಅವನೇ ಏನಾದರೂ ನನ್ನನ್ನು ಮೋಸ ಆಗೋ ರೀತಿ ಮಾಡಿದ್ನೋ ಒಂದು ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ತನ್ನ ಮನಸ್ಸನ್ನು ಬೈಕೋತಾ ಇರ್ತಾಳೆ. ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇಷ್ಟು ದಿನ ನನ್ನ ಪಾಡಿಗೆ ನಾನು ಹೇಗೋ ಇದ್ದೆ, ಒಂದು ಜೀವನಕ್ಕೆ ನನ್ನ ಒಂದು ಹಂತವಾಗಿ ನನ್ನ ಜೀವನ ಸಾಗ್ತಾ ಇತ್ತು. ಆದರೆ ಕಾಡಲ್ಲಿ ಅವನು ತೋರಿಸಿದ ಪ್ರೀತಿ, ಕಾಳಜಿ ಎಲ್ಲ ನೋಡಿಬಿಟ್ಟು ನಾನು ಮರಳಾಗ್ಬಿಟ್ಟೆ. ನನ್ನಲ್ಲಿ ನಂಬಿಕೆ ಹುಟ್ಟಿಸ್ಕೊಬಿಟ್ಟು ಮತ್ತೆ ನನ್ನ ಮನಸ್ಸಲ್ಲಿ ಪ್ರೀತಿ ಚಿಗುರು ಹಾಗೆ ಮಾಡಿ ಇವಾಗ ಮತ್ತೆ ಮೋಸ ಮಾಡ್ದ ಅಂತ ಕಣ್ಣೀರು ಹಾಕ್ಕೊಂಡು ಶಂಕರನ್ನ ಬೈತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಇನ್ನೇನು ಅವನ ಹತ್ರ ಹೋಗ್ಬಿಟ್ಟು ಜೋಗಿವರೆ ಐ ಲವ್ ಯು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಿರುಕು ಬಿಟ್ಟಿರೋ ಸಂಸಾರನ ಸರಿ ಆಗುತ್ತೆ ಅಂತ ಎಷ್ಟು ಖುಷಿ ಪಟ್ಟಿದ್ದೆ. ಆದರೆ ಇವಾಗ ಅದೆಲ್ಲ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಇವಾಗ ಏನು ಮಾಡಲಿ, ಎಲ್ಲ ನನ್ನದೇ ತಪ್ಪಿದೆ. ಹೌದು ಗೌರಿ, ಎಲ್ಲ ನನ್ನದೇ ತಪ್ಪಿದೆ. ಇರುಳು ಕಂಡ ಬಾವಿಗೆ ಹಗ್ಲು ಹೋಗಿ ಬಿದ್ದೆ ಅನ್ನೋ ರೀತಿ ನನ್ನ ಲೈಫ್ನ ನಾನು ಮಾಡಿಕೊಂಡೆ ಅಂತ ಬೈಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಪದೇ ಪದೇ ನಾನು ಅವನಿಂದ ಮೋಸ ಹೋಗ್ತಾನೆ ಇದ್ದೀನಿ. ಹೊಸ್ದಾಗೇನಲ್ವಲ್ಲ ಇದು, ಯಾವಾಗಲೂ ನಾನು ಯಾಕೆ ಈ ರೀತಿ ಮೋಸ ಹೋಗ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಾನು ಯಾಕೆ ಅವನನ್ನ ಇಷ್ಟೊಂಥರ ನಂಬಿಟ್ಟೆ, ನನ್ನ ಜೀವನದಲ್ಲೇ ಯಾಕೆ ನನಗೆ ಇಷ್ಟೆಲ್ಲ ಮೋಸ ಆಗ್ತಿದೆ ದೇವ್ರೆ ಅಂತ ತುಂಬ ಕಣ್ಣೀರು ಹಾಕೊಂಡು ಅಳ್ತಾ ಅಲ್ಲೇ ಕೂತಿರ್ತಾಳೆ. ಹಾಗೆ ತುಂಬ ಕಣ್ಣೀರು ಹಾಕೊಂಡು ಹಾಗೆ ಶಂಕರನ ನೆನೆಸ್ಕೊಂಡು ಅವ್ನ ಪ್ರೀತಿನ ನೆನೆಸ್ಕೊಂಡು ಕಣ್ಣೀರು ಹಾಕೊಂಡು ಹಾಗೆ ಅಲ್ಲೇ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಮನೇಲಿ ಆನಂದ್ ಹೇಳ್ತಾ ಇರ್ತಾನೆ, ವಾಸಂತಿ ವಿಜಯ ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು, ಇವಾಗ ಒಳ್ಳೆ ಕಾಲ ಬಂದಿದೆ, ಅದೇನೋ ಹೇಳ್ತಾರಲ್ಲ ಲೇಟಾಗಾದರೂ ಲೇಟೆಸ್ಟಾಗಿ ಆಗಬೇಕು ಅಂತ, ಆ ರೀತಿ ನಮ್ಮ ಗೌರಿ ಲೈಫಲ್ಲಿ ಆಗ್ತಾ ಇದೆ. ಹಾಗೆ ಪ್ರೀತಿಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದಾಳೆ. ನನಗಂತೂ ತುಂಬಾ ಖುಷಿ ಅಂತ ಆನಂದ್ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ವಾಸಂತಿನೂ ಸಹ ನನಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ. ಖುಷಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಆನಂದ್, ನಾನು ಸೇರು ಅಕ್ಕಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೋತೀನಿ, ಹಾಗೆ ಅವರು ಬಂದ ತಕ್ಷಣ ಹಬ್ಬದ ಅಡುಗೆ ಮಾಡಿಬಿಡ್ತೀನಿ. ನನಗಂತೂ ಇವತ್ತು ಮನೇಲಿ ಹಬ್ಬನೂ ಹಬ್ಬ ಅಂತ ಹೇಳ್ತಾ ಇರಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಅಯ್ಯೋ ಅಮ್ಮ, ಏನಮ್ಮ ಸಂಪ್ರದಾಯನ ಮರ್ತುಬಿಟ್ಟಿದ್ಯಾ? ಮದುವೆ ಆದ ಹೊಸ ಜೋಡಿಗಳು ಏನಿದ್ರು ಗಂಡನ ಮನೆಗೆ ಹೋಗಬೇಕು, ಅಲ್ಲೇ ಸಂಪ್ರದಾಯ ಎಲ್ಲ ಆಗಬೇಕು, ಏನು ಗೊತ್ತಿಲ್ವ ನಿನಗೆ ಅನ್ಬೇಕಾದ್ರೆ, ಅಯ್ಯೋ ವಿಜಯ ಸುಮ್ಮನಿರು, ನಿಮ್ಮ ಅಮ್ಮನಿಗೆ ವಯಸ್ಸಾಗ್ತಿದೆ ಅದಕ್ಕೆ ಎಲ್ಲ ಮರ್ತೋಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ವಾಸಂತಿ ಹೇಳ್ತಾ ಇರ್ತಾಳೆ, ಹ್ಞೂ ಆನಂದ್, ನನಗೆ ವಯಸ್ಸಾಗಿದೆ, ನಿಮಗೆ ಮಾತ್ರ 17 ತುಂಬಿ 18 ಬಿದ್ದಿದೆ ಅಲ್ವಾ ಅನ್ಬೇಕಾದ್ರೆ, ನೋ ನನಗೆ ಜಸ್ಟ್ ಇನ್ನು 17 ಅಷ್ಟೇ, ನಾನು ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ವಾಸಂತಿ ಹೇಳ್ತಾ ಇರ್ತಾಳೆ, ಹೌದು ನಿಮಗೆ ಮಾತ್ರ ಎನರ್ಜಿ ಎಂಜೆಟಿಕ್ ಎಲ್ಲ ಇರೋದು, ನನಗೆ ಮಾತ್ರ ಏನೂ ಇಲ್ಲ ಅಲ್ವಾ ಅಂತ ಅಂದಾಗ, ಹೌದು ಸುಮ್ಮನೆ ರೇಗಿಸ್ತೆ ಡಾರ್ಲಿಂಗ್ ಅಂತ ಹೇಳ್ತಾ ಇರಬೇಕಾದ್ರೆ, ಅಪ್ಪಾಜಿ ಯಾಕೆ ನೀವು ಅಮ್ಮನ ರೇಗಿಸ್ತೀರಾ, ಸುಮ್ಮನಿರಿ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ಅವಾಗ ಆನಂದ್ ಹೇಳ್ತಾ ಇರ್ತಾನೆ, ಗೌರಿ ನಮ್ಮನ್ನೇ ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾಳೆ, ನಾವು ಯಾರು ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ, ರಕ್ತ ಸಂಬಂಧ ಅಲ್ದಿದ್ರು ಸಹ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಅಪ್ಪ ಅಮ್ಮ ಸ್ಥಾನದಲ್ಲಿಟ್ಟು ನೋಡ್ಕೊತಿದ್ದಾಳೆ, ಅವಳಿಗೆ ನಾವೇ ತವ್ರ ಮನೆಯವರು, ನಾವೇ ಅಪ್ಪ ಅಮ್ಮ ಅಂದಾಗ, ಹೌದು ಆನಂದ್, ನಾವು ಅವಳಿಗೆ ಎಲ್ಲ ಪ್ರೀತಿನ ಕೊಡಬೇಕು, ನವದಂಪತಿಗಳು ತುಂಬ ಚೆನ್ನಾಗಿ ಬಾಳ್ವೆ ಮಾಡಬೇಕು, ಅಷ್ಟೇ ನನಗೂ ಬೇಕಾಗಿರೋದು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಮತ್ತೆ ವಾಸಂತಿ ಹೇಳ್ತಾ ಇರ್ತಾಳೆ, ಅಂತೂ ಭುವಿಗೆ ಅಪ್ಪ ಅಮ್ಮ ಇಬ್ಬರು ಸಹ ಸಿಕ್ತಂಗಾಯಿತು ಅಂತ ಅನ್ಬೇಕಾದ್ರೆ ವಿಜಯನೂ ಹೇಳ್ತಾ ಇರ್ತಾಳೆ, ಹೌದಮ್ಮ, ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಇವಾಗ ತನ್ನ ಫ್ರೆಂಡೇ ತನ್ನ ಅಪ್ಪ ಅಂತ ಗೊತ್ತಾದರೆ ಕುಣಿಯೋಕ್ಕೆ ಆಗಲ್ಲ, ಅಷ್ಟು ಕುಣಿದು ಕುಪ್ಪಳಿಸ್ತಾ ಇರ್ತಾಳೆ ಅಂದಾಗ ಆನಂದ್ ಹೇಳ್ತಾ ಇರ್ತಾನೆ, ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅನ್ಬೇಕಾದ್ರೆ ಭುವಿಗೆ ಎಷ್ಟು ಖುಷಿಯಾಗಿರ್ಬೋದು, ತನ್ನ ತಂದೆ ಥರ ಅಂತ ಅಂದ್ಕೊಂಡಿದ್ದವರು ಇವತ್ತು ತಂದೆನೇ ಆಗಿದ್ದಾರೆ ಅಂತ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಅಂತ ಮನೆಯವರೆಲ್ಲರೂ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಅವಾಗ ಮತ್ತೆ ವಾಸಂತಿ ಹೇಳ್ತಾ ಇರ್ತಾಳೆ, ಅಯ್ಯೋ ನಾವು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಮನೆ ತುಂಬ ಶಾಸ್ತ್ರನ ಅಲ್ಲೇ ಆಗಲಿ ಇಲ್ಲಿ ಬಂದಮೇಲೆ ನಾವು ಮಡಿನ ತುಂಬಿಟ್ಟು ನಾವು ಅವಳಿಗೆ ಸ್ವೀಟ್ ಎಲ್ಲ ಮಾಡಿಸಿ ಬಡಿಸೋಣ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಹ್ಞೂ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಆನಂದ್ ಹೇಳ್ತಾ ಇರ್ತಾನೆ, ಸುಮ್ಮನೆ ಕೂತ್ಕೋಬೇಡ, ಹೋಗು ವಸಂತಿ ಅಡುಗೆ ಕೆಲಸ ನೋಡ್ಕೊ ಅಂತ ಅಂದಾಗ ವಿಜಯ, ನಾನು ಬರ್ತೀನಿ ಅಮ್ಮ ಅಂತ ಇಬ್ಬರು ಅಡುಗೆ ಕೆಲಸ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಅಲ್ಲಿ ಗೌರಿ ಬಂದೇ ಬಿಡ್ತಾಳೆ. ಗೌರಿನ ನೋಡಿ ಆನಂದ್ ಮತ್ತು ವಾಸಂತಿಗೆ ಶಾಕ್ ಆಗಿಬಿಡುತ್ತೆ. ಇದೇನಿದು ಒಬ್ಬಳೇ ಬಂದಿದೆಯಾ ಯಾಕೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ಏನು ಮಾತಾಡ್ದೇನೆ ಹಾಗೆ ಹೋಗ್ತಿರ್ಬೇಕಾದ್ರೆ ವಿಜಯ ಹೇಳ್ತಾ ಇರ್ತಾಳೆ, ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ, ಏನಾಯಿತು ಅಂತ ಹೇಳು, ಯಾಕೆ ಒಬ್ಬಳೇ ಬಂದಿದೆಯಾ ಅಂದಾಗ, ಏನೂ ಇಲ್ಲ ಅಕ್ಕ, ಏನಾದರೂ ವಿಶೇಷ ಇದ್ದರೆ ಹೇಳಬೇಕು, ಅಂಥ ವಿಶೇಷ ಏನೂ ಇಲ್ಲ ಅಂದಾಗ, ಹೋಗಬೇಕಾದ್ರೆ ತುಂಬ ಖುಷಿಯಾಗಿ ಹೋಗಿದ್ದೆ, ಯಾಕೆ ಈ ರೀತಿ ಬಂದಿದೆಯಾ ಅಂತ ಮತ್ತೆ ವಾಸಂತಿ ಕೇಳ್ತಾ ಇರ್ತಾಳೆ. ಅವಾಗ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಆಗಿರೋದು ನಂಬಿಕೆ ದ್ರೋಹ, ಇನ್ನೇನು ಮಾಡಲಿ ಅಪ್ಪಾಜಿ ಅನ್ಬೇಕಾದ್ರೆ, ಏನಂತ ಹೇಳ್ತಿದ್ಯಮ್ಮ ಅಂತ ಶಾಕ್ ಆಗಿ ಆನಂದ್ ಕೇಳ್ತಿರ್ಬೇಕಾದ್ರೆ, ಹೌದು ಅಪ್ಪಾಜಿ, ಒಬ್ಬ ಮನುಷ್ಯ ಎಷ್ಟು ಸಲ ಎಡಬೋದು, ಆದರೆ ನಾನು ಅದೇ ಜಾಗದಲ್ಲಿ ಎಡವಿ ಪದೇ ಪದೇ ಪುನಃ ಅದೇ ತಪ್ಪನ್ನ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಆಶ್ಚರ್ಯವಾಗಿ ಅವಳ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಒಂದ್ಸಲ ನಂಬಿಕೆ ದ್ರೋಹ ಆಗಿತ್ತು, ಈಗಲೂ ಸಹ ಅದೇ ಆಯಿತು ಅಪ್ಪಾಜಿ ಅಂತ ಅಂದಾಗ ಶಾಕ್ ಆಗಿ ಅವಳ ಮುಖನೇ ಈ ಕಡೆ ಆನಂದ್ ಮತ್ತು ವಾಸಂತಿ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ತುಂಬ ನೋವು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ಯಾವತ್ತೂ ಯಾರನ್ನ ಇನ್ನು ಲೈಫಲ್ಲಿ ನಂಬಾರ್ದು ಅಂತ ಅನ್ನೋ ಪಾಠನ ನಾನು ಕಲ್ತಿದ್ದೀನಿ, ದಯವಿಟ್ಟು ನನ್ನ ಪಾಡಿ ನನ್ನ ಇರೋಕ್ಕೆ ಬಿಡಿ, ಯಾರು ಏನು ಕೇಳಕ್ಕೆ ಬರಬೇಡಿ ಅಂತ ಹೇಳಿ ತನ್ನ ಪಾಡಿ ತನ್ನ ರೂಮಿಗೆ ಹೋಗ್ತಾ ಇರ್ತಾಳೆ. ಈ ಕಡೆ ಆನಂದ್ ವಾಸಂತಿ
ವಾಸಂತಿ ಎಲ್ಲರೂ ಸಹ ಗೌರಿ ಗೌರಿ ನಿಂತ್ಕೊ ಅಂತ ಅಂದರೂ ಸಹ ತನ್ನ ಪಾಡಿಗೆ ತಾನು ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಆನಂದ್ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಏನಾಯಿತು ಹೋಗ್ಬೇಕಾದ್ರೆ ಅಷ್ಟು ಖುಷಿಯಾಗಿ ಹೋದ್ಲು, ಇವಾಗ ಯಾಕೆ ಈ ಥರ ಬರ್ತಾ ಇದ್ದಾಳೆ, ಶಂಕರನಿಗೆ ಕಾಲ್ ಮಾಡಿ ವಿಚಾರಿಸು ಅಂತ ಅಂದಾಗ ವಿಜಯ ಶಂಕರಿಗೆ ಕಾಲ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅರೆಸ್ಟ್ ಮಾಡಿಕೊಂಡು ಶಂಕರನ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಡ್ಡವಾಗಿ ಗಂಗಾ ಬಂದೇ ಬಿಡ್ತಾಳೆ. ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಯಾರೇ ಇವರು ಪೊಲೀಸ್ ಜೀಪನ್ನೇ ಅಡ್ಡವಾಗಿ ನಿಲ್ಲಿಸಿದ್ದಾರಲ್ಲ ಯಾರಂತ ನೋಡಿ ಪಿ ಸಿ ಅಂತ ಹೇಳ್ತಾ ಇರಬೇಕಾದ್ರೆ ಪಿ ಸಿ ಅವರು ಹೋಗ್ಬಿಟ್ಟು ಯಾರಮ್ಮ ನೀನು ಅಂತ ಕೇಳ್ತಾ ಇರಬೇಕಾದ್ರೆ ಲಾಯರ್ ಗಂಗಾ ಕೆಳಗಡೆ ಹಿಡಿದು ಬರ್ತಾ ಇರ್ತಾಳೆ. ಈ ಕಡೆ ಲಾಯರ್ ಗಂಗಾ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಪಿ ಸಿ ಅವರಿಗೆ, ನಿಮ್ಮ ಇನ್ಸ್ಪೆಕ್ಟರ್ನ ಕರೀರಿ ಅಂತ ಅಂದಾಗ ಸರ್ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಯಾರೇ ನೀವು ಹೇಳಿ ಮೇಡಮ್ ಅನ್ಬೇಕಾದ್ರೆ ಎಷ್ಟು ಧೈರ್ಯ ನಿಮಗೆ, ಅವ್ರನ್ನ ಯಾಕ್ರೆ ಅರೆಸ್ಟ್ ಮಾಡಿದ್ದೀರಾ ಅನ್ಬೇಕಾದ್ರೆ ಮೈಂಡ್ ಯುವರ್ ಟಂಗ್, ಗಿವ್ ರೆಸ್ಪೆಕ್ಟಿವ್ ಅಂಡ್ ಟೇಕ್ ರೆಸ್ಪೆಕ್ಟಿವ್ ಅಂತ ಇನ್ಸ್ಪೆಕ್ಟರು ಗಂಗಾಗೆ ಹೇಳ್ತಾ ಇರ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಇವನನ್ನ ಅರೆಸ್ಟ್ ಮಾಡೋಕ್ಕೆ ಯಾವ ಧೈರ್ಯನೂ ಬೇಕಾಗಿಲ್ಲ, ವಾರಂಟ್ ಇದ್ದರೆ ಅಷ್ಟೇ ಸಾಕು, ಅದರಲ್ಲೂ ಡಿ ಸಿ ಮೇಡಮ್ ಹೇಳಿದ್ದಾರೆ, ಮೇಲಾಧಿಕಾರಿ ಹೇಳಿದ್ಮೇಲೆ ಇನ್ನೇನ್ರಿ ಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾಳೆ, ಏನು ನಿಮ್ಮ ಡಿ ಸಿ ಮೇಡಮ್ ಹೇಳಿದ್ರು ಅಂದ ತಕ್ಷಣ ನೀವು ಅರೆಸ್ಟ್ ಮಾಡಿಬಿಟ್ರಾ, ಕಾನೂನು ಇನ್ನೂ ಜೀವಂತವಾಗಿದೆ, ನೀವು ಅಂದ್ಕೊಂಡಿದ್ದೆಲ್ಲ ನಿಜ ಆಗಿರಲ್ಲ ಅಂದಾಗ ನೋಡಿ ಮೇಡಮ್ ನಡು ಬೀದಿಲಿ ನೀವು ಈ ಥರ ಎಲ್ಲ ವಾದ ವಿವಾದ ಮಾಡಬೇಡಿ, ಅವನು ತಪ್ಪು ಮಾಡಿದ್ದಾನೆ ಅದಕ್ಕೆ ಅರೆಸ್ಟ್ ಮಾಡಿದ್ವಿ, ನೀವೇನೇ ಬಂದು ಮಾತಾಡ್ತಿದ್ರು ಬಂದು ಸ್ಟೇಷನ್ಗೆ ಮಾತಾಡಿ, ಇವಾಗ ನಮ್ಮ ಡ್ಯೂಟಿಗೆ ನೀವು ಅಡ್ಡ ಬರಬೇಡಿ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಆನಂದ್ ವಾಸಂತಿ ವಿಜಯ ಎಲ್ಲರೂ ಸಹ ಶಂಕರನಿಗೆ ಫೋನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ತೊಗೊಂಡು ಮಾತಾಡಿ ಹೇಳಿರ್ತಾರೆ. ಅವಾಗ ತುಂಬ ಟೆನ್ಷನ್ ಮಾಡಿಕೊಂಡು ಕೋಳಿಗೆ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೌದಾ ಈ ಥರ ಎಲ್ಲ ಆಯ್ತಾ ಅಂತ ಗಾಬರಿಯಿಂದ ಕೇಳ್ತಿರ್ಬೇಕಾದ್ರೆ ಈ ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ, ನಮ್ಮ ಶಂಕರಣ್ಣ ಈ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ, ಯಾರೋ ಬೇಕು ಅಂತ ಮಾಡಿದ್ದಾರೆ ಅಂತ ಅವನು ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಆನಂದ್ ವಾಸಂತಿ ಎಲ್ಲ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಈ ಕಡೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ಹೌದು ಮೇಡಮ್ ಖಂಡಿತ ಶಂಕರಣ್ಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರೋ ಬೇಕು ಅಂತ ನಮ್ಮ ಶಂಕರಣ್ಣನ ಈ ವಿಷಯದಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಅನ್ಬೇಕಾದ್ರೆ ಪಂಕು ಫೋನ್ ಇಸ್ಕೊಂಡು ಹೇಳ್ತಾ ಇರ್ತಾಳೆ ವಿಜಯಗೆ, ಹೌದು ಮೇಡಮ್ ಆಲಂತ ಸಂಸಾರದಲ್ಲಿ ಹುಳಿಯಿಂದ ಕೆಲಸನ ಯಾರೋ ಮಾಡಿದ್ದಾರೆ, ಯಾರೋ ನಮ್ಮ ಶಂಕರಣ್ಣ ಮತ್ತು ಗೌರಿ ಅದಕ್ಕೆ ಒಂದಾಗ್ತಾರೆ ಅಂತ ಗೊತ್ತಾಗಿ ಇಂಥ ಕೆಲಸ ಮಾಡಿದ್ದಾರೆ, ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ವಿಜಯ ತನ್ನ ಅಪ್ಪನಿಗೆ ಹೇಳ್ತಾ ಇರ್ತಾಳೆ, ಅಪ್ಪಾಜಿ ಇವ್ರು ಹೇಳ್ತಿರ್ದಲ್ಲ ಕರೆಕ್ಟ್ ಇದೆ, ಯಾರೋ ಬೇಕು ಅಂತ ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ, ಮೊದಲು ಗೌರಿ ಜೊತೆ ಮಾತಾಡಬೇಕು ಅಂತ ಅಂದಾಗ ಆನಂದ್ ಹೇಳ್ತಾ ಇರ್ತಾನೆ, ಹೌದಮ್ಮ ಮೊದಲು ಹೋಗಿ ನಾನು ಗೌರಿ ಜೊತೆ ಮಾತಾಡಬೇಕು, ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಚಿಗುರಬೇಕು, ಇಲ್ಲ ಅಂತ ಅಂದರೆ ದೊಡ್ಡ ಸಮಸ್ಯೆ ಆಗಿ ಎಮ್ಮರ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದೇ ಪಂಕುನು ಹೇಳ್ತಾ ಇರ್ತಾಳೆ, ಹೌದು ಅಂಕಲ್ ಯಾರೋ ಬೇಕು ಅಂತ ಮಾಡಿದ್ದಾರೆ, ವಿಷಯ ಏನು ಅಂತ ಗೊತ್ತಿಲ್ಲ, ನಾವೆಲ್ಲ ಖುಷಿ ಪಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಥರ ಆಯಿತು ಅಂತ ಅಂದಾಗ ವಾಸಂತಿನೂ ಬೈತಾ ಇರ್ತಾಳೆ, ಪ್ರೀತಿನ ಹೇಳ್ಕೊಂತ ಹೋದರೆ ಅವನನ್ನೇ ಅರೆಸ್ಟ್ ಮಾಡಿ ಬಂದಿದ್ದಾಳೆ, ಇವಳಿಗೆ ಏನಾಯಿತು ಇವಳು ಬುದ್ಧಿಗೆ ಅಂತ ಬೈತಾ ಇರ್ತಾಳೆ. ಆಗ ಮತ್ತೆ ವಾಸಂತಿ ಹೇಳ್ತಾ ಇರ್ತಾಳೆ, ನೋಡಿ ಆನಂದ್ ಬೇಗ ಗೌರಿನ ಕರೆದು ಮಾತಾಡ್ಸಿ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಗೌರಿ ಗೌರಿ ಅಂತ ಆನಂದ್ ಕರಿತಿರ್ಬೇಕಾದ್ರೆ ಗೌರಿನೂ ಸಹ ಬೇಜಾರು ಮಾಡ್ಕೊಂಡು ಬರ್ತಾಳೆ, ಏನಮ್ಮ ನೀನು ನಮ್ಮ ಡೆವಿಲ್ನ ಅರೆಸ್ಟ್ ಮಾಡಿಸಿದ್ಯಂತೆ, ಅದು ನೀನೇ ಕೈಯಾರ ಅರೆಸ್ಟ್ ಮಾಡಿಸಿದ್ಯಂತೆ ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನೀವು ಕೇಳಿದ್ದೆಲ್ಲ ನಿಜ ಅಪ್ಪಾಜಿ. ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಅಪ್ಪಾಜಿ ಕ್ರಿಮಿನಲ್ಗಳು ಎಲ್ಲಿರಬೇಕೋ ಅಲ್ಲಿ ನಾನು ಸರಿಯಾದ ಜಾಗಕ್ಕೆ ಸೇರಿಸಿದ್ದೀನಿ ಅಂತ ಅಂದಾಗ ಶಾಕಾಗಿ ಆನಂದ್ ಮತ್ತು ವಾಸಂತಿ ವಿಜಯ ಎಲ್ಲರೂ ಅವಳ ಮುಖನ ನೋಡ್ತಾ ಇರಬೇಕಾದ್ರೆ ಮತ್ತೆ ಆನಂದ್ ಹೇಳ್ತಾ ಇರ್ತಾನೆ, ಏನಮ್ಮ ಹೇಳ್ತಾ ಇದೆಯಾ ನಮ್ಮ ಡೆವಿಲ್ ಕ್ರಿಮಿನಲ್ಲ ಅಂದಾಗ, ಹೌದು ಅಪ್ಪಾಜಿ ಅವ್ನು ಎಂಥ ಕೆಲಸ ಮಾಡಿದ್ದೇನೆ ಅಂತ ನಿಮಗೆ ಗೊತ್ತಾ, ಏನು ಗೊತ್ತಾ ಅಪ್ಪಾಜಿ ಅಮರ್ನ ಹೊಡೆದ್ಬಿಟ್ಟು ಬೀದಿಲಿ ಬಿಸಾಕಿದ್ದೇನೆ ಅಂತ ಅನ್ಬೇಕಾದ್ರೆ ಶಾಕಾಗಿ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ಇಂಥವನ್ನ ಸುಮ್ಮನೆ ಬಿಡಬೇಕು, ಅದಕ್ಕೆ ಒದ್ದು ಅರೆಸ್ಟ್ ಮಾಡಿ ಒಳಗಾಕಿದ್ದೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಆನಂದ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಯಾರೋ ಹೇಳಿದ ಮಾತನ್ನು ನೀನು ನಂಬ್ತಿದ್ಯಲ್ಲಮ್ಮ, ಪ್ರತ್ಯಕ್ಷ ಕಂಡವರು ಪ್ರಾಮಾಣಿಸಿ ನೋಡಬೇಕು, ಅದನ್ನು ನೀನು ಮಾಡಿದೆ ಅಂತ ಅನ್ಬೇಕಾದ್ರೆ ಸಾಕ್ಷಿ ಇರೋದಕ್ಕೆ ಅರೆಸ್ಟ್ ಮಾಡಿದ್ದು ಅಪ್ಪಾಜಿ, ಸಾಕ್ಷಿ ನಾನು ಕಣ್ಣಾರೆ ನೋಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಶಾಕಾಗಿ ಆನಂದ್ ನೋಡ್ತಾ ಇರ್ತಾನೆ. ಮತ್ತೆ ವಿಜಯ ಕೇಳ್ತಾ ಇರ್ತಾಳೆ, ಏನು ಸಾಕ್ಷಿ ನಿನಗೆ ಸಿಕ್ಕಿದೆ ಅಂತ ಕೇಳ್ತಿರ್ಬೇಕಾದ್ರೆ, ನೋಡು ಅಕ್ಕ ಸಾಕ್ಷಿ ಇಲ್ದರೆ ನಾನು ಅರೆಸ್ಟ್ ಮಾಡಲ್ಲ, ಅಮ್ಮನ್ನ ಹೊಡೆದು ಬಿಸಾಕಿ ಹಾಗೆ ಅವನ ಬಲವಾದ ಸಾಕ್ಷಿ ಅಲ್ಲೇ ಬಿಟ್ಟೋಗಿದ್ದ, ಅದನ್ನು ನಾನು ನೋಡೇ ಅರೆಸ್ಟ್ ಮಾಡಿದ್ದು, ಹೇಳಿ ಅಪ್ಪಾಜಿ ನಾನು ಮಾಡಿದ ತಪ್ಪ ಅಂತ ಕೋಪ ಮಾಡ್ಕೊಂಡು ರೇಗಾಡ್ತಾ ಇರ್ತಾಳೆ. ಅವಾಗ ಆನಂದ್ ಹೇಳ್ತಾ ಇರ್ತಾನೆ, ಸಾಧ್ಯ ಇಲ್ಲ, ಇದು ಖಂಡಿತ ಸಾಧ್ಯ ಇಲ್ಲ, ಯಾರೋ ತಪ್ಪು ಮಾಡಿ ಇವನ ಮೇಲೆ ಹೇಳಿರ್ಬೋದು, ನಮ್ಮ ಡೆವಿಲ್ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಾಸಂತಿ ಸಹ ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ, ಖಂಡಿತ ನಮ್ಮ ಡೆವಿಲ್ ಆ ಥರ ಮಾಡಲ್ಲ, ನಮಗೆಲ್ಲ ಕಷ್ಟ ಕಾಲದಲ್ಲಿ ಎಷ್ಟು ಹೆಲ್ಪ್ ಮಾಡೇನೆ, ಅವನು ತುಂಬ ಒಳ್ಳೆ ಹುಡುಗ ಕಣೆ ಅಂತ ಗೌರಿಗೆ ಹೇಳ್ತಾ ಇರ್ತಾಳೆ. ಈ ಕಡೆ ವಿಜಯನೂ ಹೇಳ್ತಾ ಇರ್ತಾಳೆ, ಡೆವಿಲ್ ತುಂಬ ಒಳ್ಳೆ ಹುಡುಗ, ಅಮ್ಮರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ನೀನು ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅಂದಾಗ, ಇಲ್ಲ ಅಕ್ಕ ಅವನು ನಿಮಗೆ ಚೆನ್ನಾಗಿ ಮಂಕ್ ಬೂದಿ ಎರ್ತಿದ್ದಾನೆ, ಅವ್ನು ಖಂಡಿತ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಮತ್ತೆ ಜೋರಾಗಿ ವಾದ ಮಾಡ್ತಾ ಇರ್ತಾಳೆ. ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವನ ನಾಟಕ ನಂಬಿ ನಾನೇ ಮೋಸ ಹೋಗಿದ್ದೀನಿ, ಅಂಥದ್ರಲ್ಲಿ ನೀವು ಮೋಸ ಹೋಗೋದ್ರಲ್ಲಿ ಅರ್ಥ ಇಲ್ಲ, ಅಂಥ ಕ್ರಿಮಿನಲ್ಗಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು, ನಾನು ಮಾಡಿಸ್ತೀನಿ ಅಂತ ಅಂದಾಗ ಅವ್ನ ಮಾತನ್ನ ಕೇಳಿ ತುಂಬ ಶಾಕಾಗಿ ಆನಂದ್ ಮತ್ತೆ ಮುಖ ನೋಡ್ತಾ ಇರ್ತಾನೆ. ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವನು ಜೈಲಲ್ಲೇ ಕೊಳಿಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋದಾಗ ಶಾಕಾಗಿ ಆನಂದ್ ನಿಂತಿರ್ತಾನೆ. ಮತ್ತೆ ವಾಸಂತಿ ಹೇಳ್ತಾಳೆ, ಛೇ ಏನಂತ ಮಾತಾಡ್ತಾಳೆ, ಏನಾಗಿದೆ ಇವಳಿಗೆ ಅಂದಾಗ, ಛೇ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು ಅಂತ ವಿಜಯನೂ ಸಹ ಬೈತಾ ಇರ್ತಾಳೆ.
ಒಂದು ಕಡೆ ಕ್ರಿಮಿನಲ್ ಗಂಗಾ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇರ್ತಾಳೆ, ಅಲೋ ಇನ್ಸ್ಪೆಕ್ಟರ್, ನನಗೇನು ಕಾನೂನು ಗೊತ್ತಿಲ್ಲದಲೇ ಇರೋಳಲ್ಲ, ನನಗೆಲ್ಲ ಕಾನೂನು ಗೊತ್ತು. ಗಂಗಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಮ್ಮಂತರ ಮೇಲೆ ಇಷ್ಟೊಂಥರ ದರ್ಪ ತೋರಿಸ್ತಿದ್ದೀರಲ್ಲ, ಇನ್ನು ಅಮಾಯಕರ ಮೇಲೆ ಎಷ್ಟು ದರ್ಪ ತೋರಿಸ್ಬೋದು ಅಂತ ಅಂದಾಗ, ನೀವು ಯಾರಂತ ನನಗೆ ಚೆನ್ನಾಗಿ ಗೊತ್ತು, ಇವನು ಅರೆಸ್ಟ್ ಆದಾಗೆಲ್ಲ ಬಿಡಿಸ್ಕೊಂಡು ಹೋಗೋಕ್ಕೆ ಬರೋದು ನೀವೇ ತಾನೇ ಅಂತ ಇನ್ಸ್ಪೆಕ್ಟರ್ ಸಹ ಹೇಳ್ತಾ ಇರ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನನಗೆ ಸಾಮಾನ್ಯ ಜನರು ಒಂದೇ, ನೀವು ಲಾಯರ್ ಆದ ತಕ್ಷಣ ಏನೆಲ್ಲ ಮಾಡ್ಬೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಅಂತ ಅಂದಾಗ ಗಂಗಾ ತುಂಬ ಕೋಪ ಮಾಡ್ಕೊಂಡು ಇನ್ಸ್ಪೆಕ್ಟರ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ಗೊತ್ತಿರೋರು ಮೊದಲು ಶಂಕರಂಗೆ ಹೋಗಿ ಉಗಿದು ಬುದ್ಧಿ ಹೇಳಿ ಮುಂದೆ ಇಂಥ ತಪ್ಪೆಲ್ಲ ಮಾಡಬೇಡ ಅಂತ ಅಂದಾಗ, ವೆರಿ ಗುಡ್, ನಿಮಗೆ ಅಷ್ಟಾದರೂ ಗೊತ್ತಿದೆಯಲ್ಲ, ಮತ್ತೆ ಏನಂದ್ರಿ, ಇನ್ನು ಶಂಕರ್ ಅವ್ರಿಗೆ ನಾನು ಪಾಠ ಹೇಳ್ಕೊಡ್ಬೇಕಾ, ಅವಶ್ಯಕತೆ ಬಂದರೆ ನಿಮಗೂ ಹೇಳ್ಕೊಡ್ತೀನಿ, ಹಾಗೆ ಮತ್ತೇನಾದರೂ ಅವಶ್ಯಕತೆ ಬಂದರೆ DC ಮೇಡಮ್ಗೂ ಸಹ ನಾನು ಪಾಠ ಹೇಳ್ಕೊಡ್ತೀನಿ. ಆ DC ಮೇಡಮ್ ಅರೆಸ್ಟ್ ಮಾಡಿಸಿರ್ಬೋದು, ಆದರೆ ಅವಳು ಅರೆಸ್ಟ್ ಮಾಡಿಸಿದ್ರು ಸಹ ನಾನು ಬಂದು ಯಾವಾಗಲೂ ಅವ್ರನ್ನ ಬಿಡಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಂಕರ್ ಮಾಡ್ಕೊಂಡು ಏನು ಮಾತಾಡದೆ ಹಾಗೆ ತನ್ನ ಪಾಡಿಗೆ ತಾನು ಜೀಪಲ್ಲಿ ಕೂತಿರ್ಬೇಕಾದ್ರೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಅದಕ್ಕೋಸ್ಕರ ನಾನು ಆಂಟಿಸಿಪೇಟ್ ಬೇಲ್ನ ರೆಡಿ ಮಾಡಿ ತಂದಿದ್ದೀನಿ, ಇದನ್ನು ತೊಗೊಳ್ಳಿ ಅಂತ ಅಂದಾಗ ಅದನ್ನು ನೋಡಿದ ಇನ್ಸ್ಪೆಕ್ಟರು PC ಅವನನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಮತ್ತು PC ಇಲ್ಲಿ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಹೋಗಿ ಶಂಕರನ್ನ ರಿಲೀಸ್ ಮಾಡಿದಾಗ, ಇನ್ನೇನು ಆಯ್ತಲ್ಲ ಹೊರಡಿ ಅಂತ ಅನ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಈ ಶಂಕರನ್ನ ಅರೆಸ್ಟ್ ಮಾಡೋಕ್ಕೆ. ಅವ್ರನ್ನ ಅರೆಸ್ಟ್ ಮಾಡೋಕ್ಕೂ ಮುಂಚೆ ಈ ಅಡ್ವೊಕೇಟ್ ಗಂಗನ ನೀವು ದಾಟ್ಕೊಂಡು ಹೋಗಬೇಕು ಅಂತ ಆವಾಜ್ ಆಗ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹೋಗಿ DC ಮೇಡಮ್ಗೂ ನೀನು ಹೋಗಿ ಹೇಳು, ಕೆಡ್ಸೋಕ್ಕೆ 100 ಜನ ಇದ್ದರೆ ಕಾಯಕ ದೇವರೊಬ್ಬ ಇದ್ದೇ ಇರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಕಡೆ ಗಂಗಾ, ಬನ್ನಿ ಶಂಕರ್ ಅವರೇ ಅಂತ ಶಂಕರನ್ ಕರ್ಕೊಂಡು ಕಾರ್ ಹತ್ತಿದಾಗ ಮತ್ತೆ ನಾಟಕ ಮಾಡ್ತಾ ಇರ್ತಾಳೆ. ನೋಡಿ, ಅವ್ರ ಮುಂದೆ, ಇನ್ಸ್ಪೆಕ್ಟರ್ ಮುಂದೆ, ನಿಮ್ಮ ಹೆಂಡತಿ ಗೌರಿನ ನಾನು ಏನೇನೋ ಅಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮನಸ್ಸಲ್ಲಿ ಇನ್ನೂ ಗೌರಿ ಇದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮನ್ನು ಬಿಡ್ಸೋಕ್ಕೋಸ್ಕರ ಈ ಥರ ಮಾತು ಅನ್ಬೇಕಾಗಿತ್ತು, ಐಮ್ ರಿಯಲಿ ಸಾರಿ ಅಂತ ಅಂದಾಗ ಶಂಕರ ತುಂಬ ಬೇಜಾರು ಮಾಡಿಕೊಂಡು ಪ್ರಶಾಂತವಾಗಿರೋ ಜಾಗದಲ್ಲಿ ನಿಲ್ಲಿಸಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಪ್ರಶಾಂತವಾದ ಜಾಗಕ್ಕೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ನಿನ್ನೆ ಕಾಲ್ ಮಾಡಿ ಇವರೇ ಬನ್ನಿ ಅಂತ ಹೇಳಿದ್ರು, ನಾನು ಬರೋಕ್ಕೆ ರೆಡಿ ಆಗಿದ್ದೆ, ಹಾಗೆ ಆನಂದ್ ಸರ್ ಫೋನ್ ಮಾಡಿ ನನಗೆ ಲವ್ ಮಾಡ್ತಾ ಇದ್ದೀನಿ ಅಂತ ಪ್ರಪೋಸ್ ಮಾಡೋಕ್ಕೆ ಬರ್ತಾ ಇದ್ದಾಳೆ, ಗೌರಿ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿದರು. ನಾನು ಖುಷಿಯಿಂದ ನನ್ನ ಹೆಂಡತಿ ಸಿಗ್ತಾ ಇದ್ದಾಳಲ್ಲ ಅಂತ ಇಷ್ಟಪಟ್ಟು ಬಂದರೆ, ಇವಾಗ ಅವ್ರು ನನ್ನ ಹತ್ರ ಬಂದು ಕಿರ್ಚಾಡ್ಬಿಟ್ಟು ನನ್ನನ್ನು ಪೊಲೀಸ್ ಕರ್ಕೊಬಂದು ಅರೆಸ್ಟ್ ಮಾಡಿದ್ರಲ್ಲ, ಏನಾಗಿದೆ ಇವರಿಗೆ, ಯಾಕೆ ನನ್ನನ್ನು ಮತ್ತೆ ತಪ್ಪಾಗಿ ತಿಳ್ಕೊತಿದ್ದಾರೆ, ಆದ್ರೂ ನನ್ನ ಆಧಾರ್ ಕಾರ್ಡು ಹೇಗೆ ಸಿಕ್ತು, ಸಿದ್ದೇಶ್ವರ ಏನಿದು ಈ ಥರ ಮಾಡ್ತಿದ್ಯಾ ನನ್ನ ಲೈಫ್ನಲ್ಲಿ ಮತ್ತೆ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.